ಕೊಟ್ಟಂತ ನಮ್ಮ ಕಲಾವಿದರಾಗಿರ್ತಕ್ಕಂಥ ಹಾಗೂ ಸ್ವಾಮಿಕತೆಯನ್ನ ಮಾಡಿ ನಮ್ಮ ಈ ಸುತ್ತಮುತ್ತ ಈ ಹೋಬಳಿ ತಾಲೂಕುಗಳಲ್ಲಿ ಹೆಸರು ಮಾಡುತ್ತ ನಟರಾಜ್ ಗುರುಗಳು ಕೂಡ ಇವತ್ತು ನಮಗೆ ಕಥೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಕಾರ್ಯಕ್ರಮದ ಪ್ರಯುಕ್ತ ಅವರಿಗೆ ನಾವು ಸ್ವಾಗತ ಸುಸ್ವಾಗತವನ್ನು ಬಯಸ್ತೇನೆ. ಬಂದ ತಾವು ಚಪ್ಪಾಳ ಮೂಲಕ ಅವರನ್ನ ನಮ್ಮ ಗುರುಗೆ ಬಂತ ಕೇಳ್ಕೊತಾ ಇದ್ದೇವೆ. ಹಾಗೆ ಇನ್ನೊಬ್ಬರು ಕಲಾವಿದರಾಗಿರ್ತಕ್ಕಂಥವರು ಸರಗೂರು ತಾಲೂಕು ಆಗತ್ತೂರು ಗ್ರಾಮದಿಂದ ಬಂದಿರತಕ್ಕಂಥವರು ಕೀಬೋರ್ಡ್ ಮಾಸ್ಟರ್, ಕೀಬೋರ್ಡ್ ಬಂದಿರತಕ್ಕಂಥವರು ಜಗದೀಶ್ ಅವರು ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ್ರೆ ಅವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಬಯಸ್ತೇನೆ ಬಂಧುಗಳೇ. ಹಾಗೆ ಇನ್ನೊಬ್ಬರು ಕಲಾವಿದರಾಗಿರ್ತಕ್ಕಂಥ ತಬಲಾ ಬಂದಿರತಕ್ಕಂಥ ಆಗತ್ತೂರು ಗ್ರಾಮದ ಶ್ರೀ ಸಾಗರೆ ಕೃಷ್ಣರು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರೆ ಅವರನ್ನು ಕೂಡ ನಾನು ಸುಸ್ವಾಗತವನ್ನು ಬಯಸ್ತೇನೆ ಬಂಧುಗಳೇ. ಹಾಗೆ ಇನ್ನೊಬ್ರು ನಮಗೆ ಸೌಂಡ್ ಸಿಸ್ಟಮ್ ಅಳವಡಿಸಿಕೊಂಡಿರ್ತಕ್ಕಂಥವರು ರಘು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಸುಸ್ವಾಗತ ಬಯಸ್ತೇನೆ ಬಂಧುಗಳೇ. ಹಾಗೆ ನನ್ನ ಪರಿಚಯವನ್ನ ನಮ್ಮ ತಬಲಾ ಮಾಸ್ಟರ್ ಕೃಷ್ಣನ್ ಅವರು ಕೂಡ ನಾನು ಪರಿಚಯ ಮಾಡಿಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ದಿವಸ ನಮ್ಮ ಅಮಾಸೆಗೌಡರು ಭಾರತ ಲೋಕಕ್ಕೆ ತೆರಳಿದ್ದಾರೆ. ಈ ಅವರ ಒಂದು ಸ್ವರ್ಗಕ್ಕೆ ಸೇರಿಸುವಂತ ಒಂದು ಕಾರ್ಯಕ್ರಮವನ್ನು ಇವತ್ತು ನಮ್ಮ ಅಮಾಸೆಗೌಡರ ಮಕ್ಕಳಾದಂತವರು ಇಟ್ಕೊಂಡಿದ್ದಾರೆ. ಅದೇ ಪ್ರಕಾರವಾಗಿ ಇವತ್ತು ಒಂದು ಗಾನವಿ ಎಂಬ ಒಂದು ಹುಡುಗಿ ಬರಬೇಕಾಗಿತ್ತು. ಕಾರಣಾಂತರದಿಂದ ತುಂಬಾ ಸೀರಿಯಸ್ ಆಗಿ ಆ ಹುಡುಗಿ ಬಂದಿಲ್ಲ ಇವತ್ತು. ಹಂಗಾಗಿ ನಮ್ಮ HD ಕೋಟೆಯ ಹೆಸರಾಂತ ಕಲಾವಿದರಾದ ಹರಿಕತೆ ದಾಸರಾದ ಸುರೇಶ್ ಅಣ್ಣನವರು ಇವತ್ತು ನಮ್ಮ ಆಗಮಿಸಿದ್ದಾರೆ. ಹಾಗಾಗಿ ಭಗವಂತ ಎಲ್ಲರಿಗೂ ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ನಮ್ಮಂತ ನಾವು ಇವತ್ತಿನ ದಿವಸ ಕಥಾ ಭಾಗವನ್ನು ಪ್ರಾರಂಭ ಮಾಡೋಣ. ಇವತ್ತು ಮುಂದಿನ ಕತೆ ನಮ್ಮ ಹೆಸರಾಂತ ಕಲಾವಿದರಾದಂತ ಸುರೇಶ್ ಅಣ್ಣನವರು HD ಕೋಟೆ ಸುರೇಶ್ ಅಣ್ಣನವರು ಮುಂದುವರಿಸ್ತಾ ಇದ್ದಾರೆ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಿ. ಇವತ್ತು ನಮಗೆ ಪುಷ್ಪ ಮಾಲಿಕೆಯನ್ನು ಅರ್ಪಿಸಿದಂತ ನಮ್ಮ ಪ್ರಭಾಕರ್ ಅವರಿಗೆ ನಾವು ನಮ್ಮ ತಂಡದಿಂದ ಧನ್ಯವಾದಗಳು ಇದ್ದೇವೆ. ಹಾಗಾಗಿ ಈಗ ನಮ್ಮ ಅಮಾಸೆಗೌಡರ ಕುರಿತು ಒಂದು ಶೋಕ ಗೀತೆಯನ್ನು ಆದ ನಂತರ ನಾನು ಮುಂದಿನ ಕಥಾ ಭಾಗಕ್ಕೆ ಬರ್ತಾ ಇದ್ದೇನೆ.